ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು DBS ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೊಸಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರು ಬಂದಿದ್ದ ಪಕ್ಷದಲ್ಲಿ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್ ಡೈರೆಕ್ಟ್ಲಿ. ನಾನು ಇದ್ರ ಮುಂಚೆನೂ ಹೇಳಿದೆ, BDA ಇ ಆಕ್ಷನ್ಸ್ ಏನಿದೆ ಇದು ನಿಮಗೆ ನೋಡಬೇಕು ಅಂತ ಅಂದರೆ ಇದು ನಾನು ಲಿಂಕಲ್ಲಿ ಹಾಕಿರ್ತೀನಿ. ಇದು ಓಕೆ, ಇದನ್ನು ನೋಡಿ. ಇದು 1ನೇ ತಾರೀಕು ನಾನು ಕಮೆನ್ಸ್ಮೆಂಟ್ ಆಫ್ ಆಕ್ಷನ್ಸ್ ನಾನು ನಿಮಗೆ ಫಸ್ಟು ಹೇಳಿದೆ. ಇದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ, BDA ಇ ಆಕ್ಷನ್ 1/6/2026 ಈ ಆಕ್ಷನ್ದು ಬರೀ ನಿಮಗೆ ಡಾಕ್ಯುಮೆಂಟೇಷನ್ ಮಾತ್ರ ಕಳಿಸಿದ್ರು. ಯಾವ ಜಾಗದಲ್ಲಿ ಏನು ಎತ್ತ ಅಂತ ಕಳಿಸಿದ್ರು. ನೋಡಿ, ಇದು BDA ಇ ಆಕ್ಷನ್ಸ್ ಆಫ್ ಪ್ರೀಮಿಯಂ ಸೈಟ್ಸ್ ಇನ್ ಪ್ರೀಮಿಯಂ ಪ್ರಾಮಿನೆಂಟ್ ಲೇಔಟ್ಸ್ ಅಂತ. ಕಮರ್ಷಿಯಲ್ ಕಾರ್ನರ್ಸು, ಇಂಟರ್ಮೀಡಿಯೇಟ್ ಸೈಟ್ಸು, ಇದೆಲ್ಲ ಆಕ್ಷನ್ ಬಿಟ್ಟಿರೋಂಥದ್ದು 1ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ. ಅಂದರೆ ಇವತ್ತಿನ ಡೇಟ್ ಬಂದು ನಿಮಗೆ 4/6/2006. ಸೊ 1ನೇ ತಾರೀಕಿಂದ ಇದು ನಿಮಗೆ ಈ ಆಕ್ಷನ್ಗೆ ಅಂದರೆ ನಿಮಗೆ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಅನ್ನೋದೇನಿದೆ ಅದು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋವಂಥದ್ದು. ಎಂಡ್ ಆಗೋವಂಥದ್ದು 12ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ. ಓಕೆ, ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆಗಿರೋದು 1ನೇ ತಾರೀಕಿಂದ. ನಾನು ಇದನ್ನೇ ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ. BDA ಇ ಆಕ್ಷನ್ಸ್ ಆಫ್ ರೆಸಿಡೆನ್ಷಿಯಲ್ ಸೈಟ್ಸ್ ಪಬ್ಲಿಕೇಶನ್ ನಂಬರ್, ಈ ಪಬ್ಲಿಕೇಶನ್ ನಂಬರನ್ನು ಇಲ್ಲೇ ಹಾಕಿರ್ತದೆ. ಕಂಡಕ್ಟೆಡ್ ಅಂಡರ್ ದಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಓಕೆ, ಡಿಸ್ಪೋಸಲ್ ಆಫ್ ಕಾರ್ನರ್ ಸೈಟ್ ಆ್ಯಂಡ್ ಕಮರ್ಷಿಯಲ್ ಸೈಟ್ಸ್. ಆಯಿತಾ? ರೂಲ್ಸ್ ಬಂದ್ಬಿಟ್ಟು 1984 ರೂಲ್ಸು ಅಮೆಂಡ್ಮೆಂಟ್ ಅದು. ಓಕೆ, ಡಿಸ್ಪೋಸಲ್ ಆಫ್ ಕಾರ್ನರ್ ಸೈಟ್ಸ್ ಆ್ಯಂಡ್ ಕಮರ್ಷಿಯಲ್ ಸೈಟ್ಸ್ ಇದು ಯಾವಾಗ ಸ್ಟಾರ್ಟ್ ಆಗೈತೆ? ಇದ್ರ ಮುಂಚೆನೂ ನಾನು ನಿಮಗೆ ತೋರಿಸಿದ್ದೆ. ಇದು 1ನೇ ತಾರೀಕು ಸ್ಟಾರ್ಟ್ ಆಗಿರೋವಂಥದ್ದು, 12ನೇ ತಾರೀಕು ಮುಗಿಯೋವಂಥದ್ದು. ಇದನ್ನು ನಿಮಗೆ ಇಲ್ಲೇ ನಾನು ಕರೆಕ್ಟಾಗಿ ತಿರ್ಗಾ ತೋರಿಸ್ತೀನಿ. ಕಮೆನ್ಸ್ಮೆಂಟ್ ಆಫ್ ಈ ಆಕ್ಷನ್ ಬಂದು 1ನೇ ತಾರೀಕು ಜೂನ್ 1ನೇ ತಾರೀಕು 2026ನೇ ಇಸ್ವಿ. ಲಾಸ್ಟ್ ಡೇಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಅಂತ ನಾವು ಏನು ಹೇಳ್ತೀವಿ. ನಿಮಗೆ ಬೇಕಾದ ಪಕ್ಷದಲ್ಲಿ ನೀವು ಇದರಲ್ಲಿ ಹಾಕ್ಕೊಬೇಕಾಗತ್ತೆ ಡಾಕ್ಯುಮೆಂಟೇಷನ್. ಇದನ್ನು ಹಾಕೋಕ್ಕಿಂತ ಮುಂಚೆ ನಾನು ನಿಮಗೆ ಫಸ್ಟೇ ಹೇಳಿದ್ದೀನಿ, ದಯವಿಟ್ಟು KPP ಪೋರ್ಟಲ್, ನಾನು ಇದ್ರ ಮುಂಚೆನೂ ಹಾಕಿದ್ದೀನಿ. KPP ಪೋರ್ಟಲಲ್ಲಿ ಯಾವ ಥರ ಲಾಗಿನ್ ಆಗೋದು ಏನು ಎತ್ತ ಅಂತ ನಾನು ಎಪಿಸೋಡ್ ಹಾಕಿದ್ದೀನಿ. ಅದನ್ನು ಫಸ್ಟು ನೋಡಾದಮೇಲೆ ಅಲ್ಲಿ ನೀವು ಲಾಗಿನ್ ಆದ ನಂತರ ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಏನೋ ಗೊತ್ತಾಗಲಿಲ್ಲ ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಪ್ರಶ್ನೆಗಳನ್ನ ಕೇಳಿ. ನನ್ನ ಮೇಲ್ ID HELLORAHULOFFICIAL ಹಲೋ ರಾಹುಲ್ ಅಫಿಷಿಯಲ್ @gmail.comಗೆ ನನಗೊಂದು ಮೇಲ್ ನಮಸ್ತೆ ಅಂತ ಕಳಿಸಿ ಸಾಕು. ಪೂರ್ತಿ ಡೀಟೇಲ್ಸ್ ಕಳಿಸ್ತೀನಿ. ನೀವು ನನಗೆ ಕಾಲ್ ಮಾಡಿ, ಕರೆ ಮಾಡಿ, ಬೇಕಾದ್ರೆ ನೀವು ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫಿಕೇಷನ್ಸ್ ಮಾಡ್ಕೊಬೋದು. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಸೊ ಕಮೆನ್ಸ್ಮೆಂಟ್ ಆಫ್ ಈ ಆಕ್ಷನ್ ಬಂದು 1ನೇ ತಾರೀಕು 2026ನೇ ಇಸ್ವಿ. ಈ ತಿಂಗಳು ಅಂದರೆ ಜೂನ್ನೇ ತಿಂಗಳು ಸ್ಟಾರ್ಟ್ ಆಗಿರೋಂಥದ್ದು. ಮುಗಿಯೋವಂಥದ್ದು ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ಗೆ 12 ಜೂನ್ 2026 5 ಗಂಟೆಗೆ ಮುಗಿದೋಗುತ್ತೆ. ರೌಂಡ್ ಸೈಟ್ಸ್ ಅಂತ ಅಂದರೆ ಇದು ಯಾವಾಗಿಂದ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡಿ. ರೌಂಡ್ 1 ಮತ್ತು ರೌಂಡ್ 2 ಅಂದರೆ ಆಕ್ಷನ್ ಸ್ಟಾರ್ಟ್ ಆಗೋದು 15ನೇ ತಾರೀಕು ಮತ್ತು 16ನೇ ತಾರೀಕು. ಇದು ಟೋಟಲ್ 80 ಸೈಟ್ ಇರೋವಂಥದ್ದು. ಅದನ್ನು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಟೋಟಲ್ 80 ಸೈಟು 15ನೇ ತಾರೀಕು ಮತ್ತು 16ನೇ ತಾರೀಕು ನಡೆಯುವಂಥದ್ದು. 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 16ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಮುಗಿಯುತ್ತೆ. ಇದು ರೌಂಡ್ 1ನೇ ಸೈಟಿಂದ ಹಿಡಿದು 40ನೇ ಸೈಟ್ ಗಂಟ ನಿಮಗೆ ರೌಂಡ್ 1 ಸ್ಟಾರ್ಟ್ ಆಗುತ್ತೆ. ಅದೇ 16ನೇ ತಾರೀಕು ತಿರ್ಗಾ ಬೆಳಗ್ಗೆ 11 ಗಂಟೆಗೆ ರೌಂಡ್ 2 41ನೇ ಸೈಟಿಂದ 80ನೇ ಸೈಟ್ ಗಂಟ ನಿಮಗೆ ರೌಂಡ್ 2 ಸ್ಟಾರ್ಟ್ ಆಗುತ್ತೆ. 16ನೇ ತಾರೀಕಿಂದ 17ನೇ ತಾರೀಕು ಗಂಟ. ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟೋಟಲ್ 80 ಸೈಟಲ್ಲಿ ಫಸ್ಟ್ 40 ಸೈಟು ನಿಮಗೆ 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 41ರಿಂದ ಹಿಡಿದು 80 ಗಂಟ ನಿಮಗೆ 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೊ 15ನೇ ತಾರೀಕು ಸ್ಟಾರ್ಟ್ ಆಗಿರೋದು 16ನೇ ತಾರೀಕು ಮುಗಿಯುತ್ತೆ. 16ನೇ ತಾರೀಕು ಸ್ಟಾರ್ಟ್ ಆಗಿರೋಂಥದ್ದು 17ನೇ ತಾರೀಕು ಮುಗಿಯುತ್ತೆ. ಇದು ವಿಚಾರ. ಇವಾಗ ನಾನು ಫಸ್ಟೇ ನಿಮಗೆ ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸಿದ್ದೆ ಏನು ಎತ್ತ ಅಂತ. ಈ ಆಕ್ಷನ್ ನೋಟಿಫಿಕೇಷನ್ ನಿಮಗೆ 1ನೇ ತಾರೀಕು ಸ್ಟಾರ್ಟ್ ಆಗೋವಂಥದ್ದು. ಎಂಡ್ ಡೇಟ್ ಬಂದು 12ನೇ ತಾರೀಕು ಸ್ಟಾರ್ಟ್ ಆಗಿರೋವಂಥದ್ದು. ಇದನ್ನು ನಾನು ನಿಮಗೆ PDF ಕಳಿಸಿದ್ದೆ. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ದಯವಿಟ್ಟು ನನಗೆ ಮೇಲ್ ಹಾಕಿ ನೋಡಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಬಿಡಿಂಗ್ ಇದು ಸ್ಟಾರ್ಟ್ ಆಗೋದು 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮುಗಿಯೋವಂಥದ್ದು. ನಾನು ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಲೈವ್ ಬಿಡಿಂಗ್ ಬಂದು 15ನೇ ತಾರೀಕು ಸ್ಟಾರ್ಟ್ ಆಗೋವಂಥದ್ದು ಬೆಳಗ್ಗೆ 11 ಗಂಟೆಗೆ, ಮುಗಿಯೋವಂಥದ್ದು 16ನೇ ತಾರೀಕು 5 ಗಂಟೆಗೆ. ಇದು 1ನೇ ಸೈಟಿಂದ ಹಿಡಿದು 40ನೇ ಸೈಟ್ ಗಂಟ ಇಲ್ಲಿ ನೋಡಿ. 40ನೇ ಸೈಟ್ ಗಂಟ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ.
ಇಲ್ಲಿ ಗಂಟ ಕೆಳಗಡೆ ಗಂಟ ನೋಡಿ 40ನೇ ಸೈಟು ಇದು ಕಾಣಿಸ್ತಾ ಇದೆಯಲ್ಲ, ಇದು 40ನೇ ಸೈಟ್ ಗಂಟ ನಿಮಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಬಂದು ಅದೇ 16ನೇ ತಾರೀಕು ಬೆಳಗ್ಗೆ ನಿಮಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 17ನೇ ತಾರೀಕು 5 ಗಂಟೆಗೆ ಮುಗಿಯುತ್ತೆ. ಈಗ ನಿಮಗೆ ಇದರಲ್ಲಿ ಯಾವ ಸೈಟ್ ಬೇಕು, ಹೆಂಗೆ ನೋಡಬೇಕು, ಏನು ಎತ್ತ ಅಂತ ನಾನು ಫಸ್ಟೇ ಹೇಳಿದ್ದೆ. ಜಿಯೋ ಟ್ಯಾಗಿಂಗಲ್ಲಿ ಇದು ಬರುತ್ತೆ, ಬರೋ ಗಂಟೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಲೂ ಹೇಳಿದ್ದೆ. ಭಾಳ ಜನ ನನಗೆ ಕಾಲ್ ಮಾಡಿ ಕೇಳಿದ್ರು, ಮೆಸೇಜು ಹಾಕಿದ್ದಾರೆ. ದಯವಿಟ್ಟು ನನಗೆ ಮೇಲ್ ಮಾಡಿದ ನಂತರ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನ ಕಳಿಸ್ತೀನಿ. ಮೇಲ್ ಐ ಡಿ ತಿರ್ಗಾ ಹೇಳ್ತೀನಿ ನಾನು, HELLORAHULOFFICIAL ರಾಹುಲ್ ಅಫಿಷಿಯಲ್ ಹಲೋ ರಾಹುಲ್ ಅಫಿಷಿಯಲ್ @gmail.com ಈ ಒಂದು ಮೇಲ್ ಐ ಡಿಗೆ ನನಗೆ ನಮಸ್ತೆ ಅಂತ ಕಳಿಸಿ, ಇಲ್ಲ ಹಾಯ್ ಅಂತ ಕಳಿಸಿ ಸಾಕು. ನಾನು ನಿಮಗೆ ಎಲ್ಲ ಡೀಟೇಲ್ಸ್ ಕಳಿಸ್ತೀನಿ. ನೀವು ನಾವು ಕಾಲ್ ಮಾಡು ಕೇಳ್ಬೋದು, ಇಲ್ಲಾಂದರೆ ವಾಟ್ಸಪ್ಪಲ್ಲಾದರೂ ನೀವು ಮೆಸೇಜ್ಗಳನ್ನ ಕೇಳ್ಬೋದು. ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದಾಗ ದಯವಿಟ್ಟು ನೀವು ವಾಯ್ಸ್ ಮೆಸೇಜ್ ಹಾಕಿ, ಅದು ಕೇಳೋದಕ್ಕೆ ಕ್ಲೀನಾಗಿರುತ್ತೆ. ಆಮೇಲೆ ನಿಮ್ಮ ಅನಿಸಿಕೆನ ನೀವು ಕ್ಲೀನಾಗಿ ಹೇಳ್ಬೋದು. ಓಕೆ, ಇದನ್ನು ಮಾತ್ರ ತಿಳ್ಕೊಳ್ಳಿ. ಲೆಟಸ್ ಕಮ್ ಟು ದ ಪಾಯಿಂಟ್. ಈಗ ಗಂಟ ಏನು, ಈಗ ನಾನು ಡೇಟ್ ಆಫ್ ಕಮೆನ್ಸ್ಮೆಂಟ್ ಹೇಳಿದೆ 1ನೇ ತಾರೀಕಿಂದ 12ನೇ ತಾರೀಕು ಅಂತ ಏನು ಹೇಳಿದ್ದೀನಿ, ಅದು ಬಂದು ಜಿಯೋ ಟ್ಯಾಗಿಂಗ್ ಸ್ಟಾರ್ಟ್ ಆಗಿದೆ. ಈಗ ಜಿಯೋ ಟ್ಯಾಗಿಂಗ್ ಅಂತ ಅಂದರೆ ಏನು, ಆ ಜಾಗಕ್ಕೆ ಹೋಗಿ ನೀವು ನೋಡ್ಕೊಬೇಕು. ಬಿಕಾಸ್ ವೇರ್ ಈಸ್ ಆ್ಯಸ್ ಈಸ್ ಅಂತಲೇ ಇರೋವಂಥದ್ದು, ಯಾವ ಥರ ಇದೆ ಅದೇ ರೀತಿಯೇ ನಾವು ಕೊಡೋವಂಥದ್ದು ಅಂತಲೇ ಫಸ್ಟೇ ಹೇಳಿದ್ದಾರೆ. ಸೊ ನೀವು ಆ ಜಾಗನ ಫಸ್ಟು ಹೋಗಿ ಪರಿಶೀಲನೆ ಮಾಡಬೇಕು. ಹೌದಾ, ಇದು ಈ ಜಾಗದಲ್ಲಿ ಇದೆಯಾ, ಕರೆಕ್ಟಾಗಿದೆಯಾ ಅಂತ ನೀವು ಚೆಕ್ ಮಾಡಬೇಕು. ಲೆಟಸ್ ಕಮ್ ಟು ದ ಪಾಯಿಂಟ್. ಇಲ್ಲಿರೋವಂಥದ್ದು ಯಾವುದಾದ್ರೂ ಒಂದು ಸೈಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಏರಿಯಾ ಇನ್ ಸ್ಕ್ವೈರ್ ಮೀಟರ್ಸ್, ಅದು ಮಾತ್ರ ಗ್ಯಾಪ್ನ ಇಟ್ಕೊಳ್ಳಿ. ಇದು ಸ್ಕ್ವೈರ್ ಮೀಟ್ರಲ್ಲಿರೋಂಥದ್ದು. ಸ್ಕ್ವೈರ್ ಫೀಟ್ನ ನೀವು ಯಾವ ಥರ ಕನ್ವರ್ಟ್ ಮಾಡೋದು ಅದನ್ನು ಹೇಳ್ತೀನಿ ನಾನು. ಲೆಟಸ್ ಕಮ್ ಟು ದ ಪಾಯಿಂಟ್. ಇಲ್ಲಿ ಈಗ ಯಾವುದಾದ್ರೂ ಒಂದು ಅಕಸ್ಮಾತ್ ನೋಡಿ, ಅಂಜನಾಪುರ 5ನೇ ಸೈಟ್ ತೊಗೊಳ್ತೀನಿ. 5ನೇ ಸೈಟ್ ಅಂಜನಾಪುರ ಟೌನ್ಶಿಪ್ ಬ್ಲಾಕ್ 6, ಸೈಟ್ ನಂಬರ್ ಬಂದು 159 ಆಯಿತಾ. ಇನ್ ಮೀಟರ್ಸ್ ಅಂತ ಇದೆ, ಇದು ಮೀಟ್ರಲ್ಲಿರೋಂಥದ್ದು. ಓಕೆ, ನೋಡಿ, ನಾರ್ತ್ ಟು ಸೌತ್ ಟೋಟಲ್ ಏರಿಯಾ ಸ್ಕ್ವೇರ್ ಫೀಟ್ 117 ಇದೆ. 117 ಇದನ್ನು ನೀವು ಯಾವ ಥರ ಕನ್ವರ್ಟ್ ಮಾಡ್ತೀರಾ ಅದನ್ನು ಹೇಳ್ತೀನಿ ನಾನು. ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟ್ರ್ ಓಪನ್ ಮಾಡಿದ ನಂತರ ನೀವು 117ನ 117 ಏನಿದೆ 117 ಇಂಟು 10.75 ಅಂತ ಹಾಕ್ಕೊಳ್ಳಿ. ಟೋಟಲ್ ಸ್ಕ್ವೇರ್ ಫೀಟ್ ಬಂದು 1257.75 ಸ್ಕ್ವೇರ್ ಫೀಟ್. ಇದು ಟೋಟಲ್ ಸ್ಕ್ವೇರ್ ಮೀಟರ್ನ ನೀವು ಸ್ಕ್ವೇರ್ ಫೀಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದು ಅಮೌಂಟ್ ಎಷ್ಟು ಏನು ಎತ್ತ ಅದನ್ನು ಹೇಳ್ತೀನಿ ನಾನು. ಅದನ್ನು ನಿಮಗೆ ಕ್ಲೀನಾಗಿ ಫಸ್ಟ್ ಗೊತ್ತಾಗಲಿ. ಒಂದು ಸತಿ ಅದನ್ನು ರಿಫಬ್ರಿಷ್ ಮಾಡ್ತೀನಿ, ಅಂದರೆ ನಿಮಗೆ ಕ್ಲೀನಾಗಿ ಅದನ್ನು ಹೇಳ್ತೀನಿ. ನೋಡಿ, 5ನೇ ಸೈಟು, ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. 5ನೇ ಸೈಟು 159, 117. ಇಲ್ಲಿದು ಸ್ಟಾರ್ಟಿಂಗ್ ಬಿಡ್ಡಿಂಗ್ ಪ್ರೈಸ್ ಬಂದು 71,000 ಇದೆ. 71,000. 5ನೇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಅಂಜನಾಪುರ ಟೌನ್ಶಿಪ್ 6th ಬ್ಲಾಕ್ ಅಂಜನಾಪುರ ಅಂತ ಇದೆ. ಇನಿಷಿಯಲ್ ಬಿಡ್ಡಿಂಗ್ಸ್ ಪರ್ ಸ್ಕ್ವೇರ್ ಫೀಟ್ ಏನು ಬಂದು 71,000 ಇದೆ. ಸೊ ಈ 71,000 ಅಂತ ಅಂದ ತಕ್ಷಣ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಏನು ಎತ್ತ ಅಂತಾನು ಹೇಳ್ತೀನಿ ನಾನು. ಲೆಟಸ್ ಗೋ ಟು ದ ಕ್ಯಾಲ್ಕುಲೇಟರ್ ರೈಟ್ ನಾವು ಅಗೇನ್. ಇವಾಗ ನೀವು 117ನ ಇಂಟು 71,000 ಅಂತ ಹಾಕ್ಕೊಳ್ಳಿ. 1 tens 100,000 10,000 lakh 10 lakh 83 lakhs ಅಂತ ಏನೋ ಬರುತ್ತೆ. ಒಂದು ನಿಮಿಷ, ಇಲ್ಲಿ ನನಗೆ ಒಂಚೂರು ಕನ್ಫ್ಯೂಸ್ ಆಗ್ತಾ ಇದೆ. 117 ಇಂಟು ಆಮೇಲೆ ಬಿಡ್ಡಿಂಗ್ ಪ್ರೈಸು ಇಲ್ಲಿ ಅದನ್ನು ಹೇಳ್ತೀನಿ. ಒಂದು ನಿಮಿಷ, ಲೆಟಸ್ ಇಲ್ಲಿ ನೋಡಿ, ಮಿನಿಮಮ್ ರೈಸ್ ಆಫ್ ದ ಬಿಡ್ ಪ್ರೈಸ್ ಈಸ್ ಮಲ್ಟಿಪಲ್ಸ್ ಆಫ್ 500 ಪರ್ ಸ್ಕ್ವೇರ್ ಮೀಟರ್. ಒಂದು ಸತಿ ಬಿಡ್ಡಿಂಗ್ ಮಾಡುವಾಗ ನಾನು ಲೈವ್ ಬಿಡ್ಡಿಂಗ್ದು ನಾನು ತೋರಿಸ್ತೀನಿ. ಲೈವ್ ಬಿಡ್ಡಿಂಗಲ್ಲಿ ಏನಾಗುತ್ತೆ ಅಂತ ಅಂದರೆ ಮಲ್ಟಿಪಲ್ಸ್ ಆಫ್ 500ಅಲ್ಲಿ ರೈಸ್ ಆಗುತ್ತೆ. 1 2 3 4 ಅಂತ ಇರುತ್ತೆ. ನೀವು 1 ಅಂತ ಒತ್ಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ 500 ರೈಸ್ ಆಗುತ್ತೆ. ಅದೇ ಥರ 2 ಅಂತ ಕೊಟ್ಟರೆ 1000 ರೂಪೀಸ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ಬಿಡ್ಡಿಂಗಲ್ಲಿ. ಅದು ಬಿಡ್ಡಿಂಗ್ ನಾನು ಲೈವ್ ಆಗಿ ತೋರಿಸ್ತೀನಿ. ಯಾರು ಹೊಸಬ್ರು ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರಾಗಿದ್ದ ಪಕ್ಷದಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಬೇರೆಯವ್ರಿಗೂ ತಿಳಿಲಿ, ಅವರು ಕಲೀಲಿ, ಆಯಿತಾ. ನೀವು ಮಾಡದೆ ಹೋಗಿ ಅದು ಬೇರೆ ವಿಚಾರ. ಬಟ್ ದಯವಿಟ್ಟು ತಿಳ್ಕೊಳ್ಳಿ. ಯಾವುದು ತಪ್ಪು ಮಾಹಿತಿನ ತಿಳ್ಕೊಂಡು ಬೇರೆ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದರಲ್ಲಿ ಡಾಕ್ಯುಮೆಂಟೇಷನ್ ಭಾಳ ಇಂಪಾರ್ಟೆಂಟು. ಆ ಡಾಕ್ಯುಮೆಂಟೇಷನ್ ಯಾವ ಥರ ಮಾಡೋದು ಅದನ್ನು ನಾನು ಹೇಳ್ಕೊಡ್ತೀನಿ. ಓಕೆ, ಲೆಟಸ್ ಕಮ್ ಟು ದ ಪಾಯಿಂಟ್. 159 117 ಅಂತ ಇದೆ. ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳೋಣ. ತಿರ್ಗಾ 71,000 ಇದೆ. ಓಕೆ, 117 ಇಂಟು 71,000. ಓಕೆ, 1 tens 100,000 10,000 lakh 10 lakh
83 10 ಲ್ಯಾಕ್ ಅಂದರೆ 7,000 ಏನೋ ಆಗುತ್ತೆ. ಈಗ ಇದನ್ನು ಪರ್ ಸ್ಕ್ವೇರ್ ಫೀಟ್ ಯಾವ ಥರ ಲೆಕ್ಕ ಹಾಕೋದು ಅದನ್ನು ಹೇಳ್ತೀನಿ ನಾನು. ಸೊ ಇಲ್ಲಿ ಟೋಟಲ್ ಅಂದರೆ 117 ಇಂಟು 10.75 1257 ಆಯಿತು. ಓಕೆ, 1257 ಅಂತ ಗ್ಯಾಪ್ನ ಇಟ್ಕೊಳ್ಳಿ. ಈಗ 83.7 ಡಿವೈಡೆಡ್ ಬೈ 1257 ನಿಮಗೆ ಒಂದು ಸ್ಕ್ವೇರ್ ಫೀಟ್ ಬಂದು, ನಾನು ಇದನ್ನು ಸ್ಕ್ವೇರ್ ಫೀಟಲ್ಲಿ ನಾನು ಕನ್ವರ್ಟ್ ಮಾಡಿ ಟೋಟಲ್ ಅಮೌಂಟ್ನ ಡಿವೈಡ್ ಮಾಡಿದ್ದೀನಿ. 6,608 ರೂಪಾಯಿ ಬೀಳುತ್ತೆ ಒಂದು ಸ್ಕ್ವೇರ್ ಫೀಟ್ಗೆ. ಅದು ಗ್ಯಾಪ್ನ ಇಟ್ಕೊಳ್ಳಿ. ಓಕೆ, ಕ್ಯಾಲ್ಕುಲೇಷನ್ ಗೊತ್ತಾಗಲಿಲ್ಲ ಅಂತ ಅಂದರೆ ತಿರ್ಗಾ ಹೇಳ್ತೀನಿ. 117 ಇಂಟು 10.75 ಹಾಕಿ ಟೋಟಲ್ ಸ್ಕ್ವೇರ್ ಫೀಟ್ ಬರುತ್ತೆ. ಇದನ್ನು ಯು ಹ್ಯಾವ್ ಟು ಡಿವೈಡ್. ಇದನ್ನು ನೀವು ಟೋಟಲ್ ಅಮೌಂಟ್ ಎಷ್ಟಿದೆ ಆ ಅಮೌಂಟ್ಗೆ ಡಿವೈಡ್ ಮಾಡಿದಾಗ ನಿಮಗೆ ಒಂದು ಸ್ಕ್ವೇರ್ ಫೀಟ್ ಎಷ್ಟು ಅಂತ ಗೊತ್ತಾಗುತ್ತೆ. 117 ಇಂಟು 71,000 ಅಂತ ಹಾಕಿ ಆವಾಗ ಟೋಟಲ್ ಅಮೌಂಟ್ ಬರುತ್ತೆ. ಇದನ್ನು ಡಿವೈಡೆಡ್ ಬೈ 1257 ಅಂತ ಹಾಕಿದ್ದೀನಿ ನಾನು. ಸೊ ಟೋಟಲ್ 6,608 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಬೀಳುತ್ತೆ. ಲೆಟ್ ಅಸ್ ಕಮ್ ಟು ದ ಮೇನ್ ಪಾಯಿಂಟ್ ಇವಾಗ ಮಾಡಿರೋವಂಥದ್ದು. ಈಗ ನೀವು ಆ ಜಾಗಕ್ಕೆ ಹೋಗಿ ಫಸ್ಟು ಯು ಹ್ಯಾವ್ ಟು ವಿಸಿಟ್. ನಾನು ಇಲ್ಲಿ ಕಂಟ್ರೋಲ್ ಹಿಡಿದ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಂಡೆಕ್ಸ್ ಫಿಂಗರ್ ರೈಟ್ ಕಂಟ್ರೋಲ್ನ ಹಿಡ್ದು ಇಂಡೆಕ್ಸ್ ಫಿಂಗರ್ನ ಒತ್ತಿದಾಗ ಯು ವಿಲ್ ಓಪನ್ ಎಸ್ ನ್ಯೂ ಟ್ಯಾಬ್ ಓಪನ್ ಆಗುತ್ತೆ. ಇದನ್ನು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ನಾನು. ನೋಡಿ, ಈ ಜಾಗದಲ್ಲಿ ನಿಮಗೆ ಲೊಕೇಶನ್ ಕಾಣ್ತಾ ಇದೆ. ಈ ಲೊಕೇಶನ್ಗೆ ಹೋಗಿ ನೀವು ನೋಡಬೇಕು, ಫಿಸಿಕಲಾಗಿ ಹೋಗಿ ನೋಡಬೇಕು. ಇಲ್ಲಿ ಅದರದ್ದು ನಿಮಗೆ ಲ್ಯಾಟಿಟ್ಯೂಡು ಮತ್ತು ಲಾಂಗಿಟ್ಯೂಡ್ ಬಂದಿರುತ್ತೆ. ಇಲ್ಲಿ ಡೈರೆಕ್ಟಾಗಿ ಡೈರೆಕ್ಷನ್ ಅಂತ ಕೊಡಿ. ಡೈರೆಕ್ಷನ್ ಅಂತ ಕೊಟ್ಬಿಟ್ಟು ನಾರ್ಮಲಾಗೆ ನಾನೀಗ ವಿಜಯನಗರ ಇಲ್ಲಾಂದರೆ ಮೆಜೆಸ್ಟಿಕ್ ಅಂತ ಹಾಕ್ತೀನಿ. ನೀವು ನಿಮ್ಮ ಮನೆಯಿಂದ ಅಲ್ಲಿಂದ ಹಾಕಿ ದಯವಿಟ್ಟು. ಸೊ ಎಷ್ಟು ದೂರ ಇದೆ, ಎಲ್ಲಿಗೆ ಹೋಗಬೇಕು, ಹೆಂಗೆ ಹೋಗಬೇಕು ಅದು ಕ್ಲೀನಾಗಿ ನಿಮಗೆ ಬರುತ್ತೆ. ನೋಡಿ, ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಬಂದು 37 ನಿಮಿಷ ಆಗುತ್ತೆ. 18.9 ಕಿಲೋಮೀಟ್ರ್ ಈ ಜಾಗದಲ್ಲಿ ಬರುತ್ತೆ. ಮೆಜೆಸ್ಟಿಕ್ಕಿಂದ ಹೋಗುವಂಥ ಈ ಜಾಗಕ್ಕೆ ಹೋಗಬೇಕು ಅಂದರೆ ಇದನ್ನು ನೀವು ಹತ್ತಿರದಲ್ಲಿ ಕ್ಲೀನಾಗಿ ನೋಡಿ. ಫಸ್ಟ್ ನಾರ್ಮಲಾಗೆ ನೀವು ಸ್ಯಾಟಲೈಟ್ ಇಮೇಜ್ನ ನೋಡ್ಕೊಳ್ಳಿ. ಬಟ್ ಸ್ಯಾಟಲೈಟ್ ಇಮೇಜ್ನ ನೋಡಿಕೊಂಡಾಗ ನಿಮಗೆ ಕೆಲವು ಟೈಮು ಕ್ಲಾರಿಫಿಕೇಷನ್ ಸಿಗೋದು ಕಷ್ಟ ಆಗುತ್ತೆ. ಅದನ್ನು ಲೇಯರ್ ವೈಸ್ ನೋಡ್ಕೊಳ್ಳಿ. ನೋಡಿ, ಈ ಜಾಗದಲ್ಲಿದೆ, ಇಲ್ಲಿ ಒಳಗಡೆ ನಿಮಗೆ ಈ ಜಾಗ, ಇಲ್ಲಿ ಎಲ್ಲಿ ಮರ ಇದೆಯಲ್ಲ ಈ ಜಾಗದಲ್ಲಿದೆ. ಲೆಟ್ ಅಸ್ ಗೋ ಬ್ಯಾಕ್. ನಾನು ಇದನ್ನು ಇವಾಗ ಲೇಯರ್ಸ್ ಥ್ರೂ ನೋಡ್ತೀನಿ. ಇವಾಗ ಲೇಯರ್ಸ್ ಥ್ರೂ ನೋಡಿದಾಗ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕ್ಲೀನಾಗಿ ಗೊತ್ತಾಗುತ್ತೆ. ಓಕೆ, ದಿಸ್ ಈಸ್ ದ ಎಕ್ಸಾಕ್ಟ್ ಲೊಕೇಶನ್. ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಲೇಯರ್ಸಲ್ಲಿ ನೋಡಿ. ಓಕೆ, ಇದು ನಾನು ಒಂದು ಲೊಕೇಶನ್ನ ತೋರಿಸಿರೋಂಥದ್ದು. ಇದೇ ಥರ ನೀವು ಬೇರೆ ಲೊಕೇಶನ್ ನೋಡಬೇಕು ಅಂದಾಗ ಜಸ್ಟ್ ಕ್ಲೋಸ್ ದಿಸ್, ಗೋ ಟು ದ ಸೇಮ್ ಥಿಂಗ್. ಈಗ ಯಾವುದಾದ್ರೂ ಬೇರೆದು 10ನೇ ಸೈಟ್ ನಾನು ನಿಮಗೆ ತೋರಿಸ್ತೀನಿ. ಕ್ಲಿಕ್ ಹಿಯರ್ ಟು ಗೋ. ಇದನ್ನು ನೀವು ಡೈರೆಕ್ಟಾಗೆ ಒತ್ಬೋದು. ಬಟ್ ಏನಂತ ಅಂದರೆ ಇಲ್ಲೇ ಇದೇ ಟ್ಯಾಬಲ್ಲಿ ನಿಮ್ಗೆ ಓಪನ್ ಆಗಿಬಿಡುತ್ತೆ. ಆಮೇಲೆ ಬೇರೆ ಲೊಕೇಶನ್ ನೋಡೋದಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಬ್ಯಾಕ್. ಇದನ್ನು ನಾನು ಹಿಂದೆ ಹೋಗ್ತಾ ಇದ್ದೀನಿ. ದೆನ್ ಅಗೇನ್ ಇದು 10ನೇ ಇದನ್ನೇ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಕೀಬೋರ್ಡಲ್ಲಿ ಕಂಟ್ರೋಲ್ ಕೀ ಪ್ರೆಸ್ ಮಾಡಿಬಿಟ್ಟು ನಿಮ್ಮ ಇಂಡೆಕ್ಸ್ ಫಿಂಗರ್ ಅನ್ನೋದು ಏನು ಹೇಳಿದೆ, ಮೊದಲನೇ ಬೆರಳು ನಿಮ್ಮ ಥಂಬ್ ಆಗಿದ ತಕ್ಷಣ ಮೊದಲನೇ ಬೆರಳನ್ನ ಅದನ್ನು ಕ್ಲಿಕ್ ಮಾಡಿ ಇನ್ನೊಂದು ಟ್ಯಾಬಲ್ಲಿ ಓಪನ್ ಆಗುತ್ತೆ. ಇನ್ನೊಂದು ಟ್ಯಾಬಲ್ಲಿ ಓಪನ್ ಆದಾಗ ನಿಮಗೆ ಡೈರೆಕ್ಟಾಗಿ ಈ ಲೊಕೇಶನ್ ತೋರಿಸುತ್ತೆ. ಇಲ್ಲಿಂದ ಇಲ್ಲಿ ಡೈರೆಕ್ಷನ್ ಅಂತ ಇದೆ. ಡೈರೆಕ್ಷನ್ ಅಂತ ಒತ್ತಿಬಿಟ್ಟು ಮೆಜೆಸ್ಟಿಕ್ ಅಂದರೆ ನಿಮ್ಮ ಮನೆ ಲೊಕೇಶನ್ ಕೊಡಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಈಗ ನಾನೇ ತೋರಿಸ್ತೀನಿ ನೋಡಿ. ನಾನು ಮೂಡ್ಲಪಾಳ್ಯನಲ್ಲಿರೋವಂಥದ್ದು ವಿಜಯನಗರದಲ್ಲಿ. ಸೊ ನಾನು ಮೂಡ್ಲಪಾಳ್ಯದಿಂದ ಅಂತ ಹಾಕ್ತೀನಿ. ಓಕೆ, ಇದು ಡೈರೆಕ್ಟಾಗಿ ನಿಮಗೆ ಆ ಲೊಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ಮೂಡ್ಲಪಾಳ್ಯದಿಂದ ಅಲ್ಲಿಗೆ 23.9 ಕಿಲೋಮೀಟರ್ಸ್ ಆಗುತ್ತೆ. 42 ಮಿನಿಟ್ಸ್ ಆಗುತ್ತೆ. ಓಕೆ, ಲೆಟ್ ಅಸ್ ಗೋ ಟು ದ ಪರ್ಟಿಕ್ಯುಲರ್ ಲೊಕೇಶನ್. ಈ ಜಾಗದಲ್ಲಿದೆ, ಇದು ಕಾರ್ನರ್ ಸೈಟ್ ಇದೆ. ಇದನ್ನು ನಾನೀಗ ಸ್ಯಾಟಲೈಟ್ ಥ್ರೂ ನೋಡ್ತೀನಿ. ಓಕೆ, ಸ್ಯಾಟಲೈಟ್ ಥ್ರೂ ನೋಡ್ತೀನಿ. ನೋಡಿ, ಈ ಥರ ನಿಮಗೆ ಚಿಹ್ನೆ ಬಂದರೆ ಯು ವಿಲ್ ಹ್ಯಾವ್ ದಿ ಇಮೇಜ್ ಆಫ್ ದಟ್. ನೀವು ಆರಾಮಾಗೆ ಅಲ್ಲಿಗೆ ಹೋದಾಗ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ನೋಡಿ, ಇದು ಕಾರ್ನರ್ ಸೈಟು. ಈ ಜಾಗ ಏನು ಕಾಣ್ತಾ ಇದೆಯಲ್ಲ, ಇದನ್ನು ನಾನು ತಿರ್ಗಾ ದೂರದಲ್ಲೇ ತೋರಿಸ್ತೀನಿ. ನೋಡಿ, ಇಲ್ಲಿದೆ ಈ ಜಾಗ. ಕ್ಲೀನಾಗಿ ನಾನು ಮಾರ್ಕ್ ಮಾಡಿದ ತಕ್ಷಣವೇ ಇಲ್ಲಿ ನಿಮಗೆ ಯಾವ ಥರ ಇದು ವೈಟ್ ಸರ್ಕಲ್ ಬರುತ್ತಲ್ಲ, ಸರ್ಕಲ್ ಬಂದಾಗ ನಿಮ್ಮ ಸ್ಕ್ರಾಲರ್ ಅಂತ ಅಂದರೆ ನಿಮ್ಮ ಮೌಸ್ ಸ್ಕ್ರಾಲರ್ನ ಮುಂದಕ್ಕೆ ತಳ್ಳಿ.
ಸ್ಕ್ರಾಲ್ ಮಾಡಿ ನೋಡಿ, ಈ ಕಾರ್ನರ್ ಸೈಟೇ ಅದು ಕಾಣ್ತಾ ಇದೆಯಲ್ಲ, ಈ ಕಾರ್ನರ್ ಸೈಟು. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಇದೆ. ನೀವು ಅಲ್ಲಿ ಗಂಟ ಇದನ್ನು ಸುಮ್ಮನೆ ಮೌಸ್ ಹಿಡಿದ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಮುಂದೆ ಹೋಗುತ್ತೆ, ತಿರ್ಗಾ ಪ್ರೆಸ್ ಮಾಡಿ ಮುಂದೆ ಹೋಗುತ್ತೆ. ಈ ಕಡೆಯಿಂದ ನೀವು ಪೂರ್ತಿ ನೋಡ್ಬೋದು. ಇದು ಕಾರ್ನರ್ ಸೈಟ್. ಓಕೆ, ಕಾರ್ನರ್ ಸೈಟು ಇದು ಯಾವುದು ಅಂತಲೂ ಹೇಳ್ತೀನಿ. ಲೆಟಸ್ ಗೋ ಬ್ಯಾಕ್. ಇಲ್ಲಿ ಎಷ್ಟನೇದು? ನಾನು 10ನೇದು ನೋಡಿದ್ದು. ಅರ್ಕಾವತಿ ಲೇಔಟ್ ಬ್ಲಾಕ್ 18. ಇದು ಟೋಟಲ್ ಬಂದು ಸ್ಕ್ವೇರ್ ಮೀಟರ್ಸಲ್ಲಿ 107.40 ಅಂತ ಇದೆ. 107.40. ಓಕೆ, ಡೆಸಿಮಲ್ ಆದಮೇಲೆ ನೀವು ಸಿಂಗಲ್ ಲೆಟರ್ಸೇ ಹೇಳಬೇಕಾಗತ್ತೆ. ಸೊ ಲೆಟಸ್ ಗೋ ಟು ದ ಕ್ಯಾಲ್ಕುಲೇಟರ್ ಒನ್ಸ್ ಅಗೇನ್. ಇದನ್ನು ಚಿಕ್ಕದು ಮಾಡ್ಕೋತೀನಿ. ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ. ಕ್ಯಾಲ್ಕುಲೇಟರ್ ಓಪನ್ ಮಾಡಿಬಿಟ್ಟು 107.40 ಇಂಟು 10.75 ಹಾಕಿದಾಗ 1154 ಸ್ಕ್ವೇರ್ ಫೀಟ್ ಇದೆ. ಆಯಿತಾ? ಇದು ಎಷ್ಟನೇದಿದೋ? 10ನೇದು. 10ನೇದು ಅಂದ ತಕ್ಷಣ ನೀವು ತಿರ್ಗಾ ಆ ಒಂದು ಇದಕ್ಕೆ ಹೋಗಿ, ಮೀನ್ಸ್ ಮೇನ್ PDF ಹೋಗಿ. PDF ನನ್ನ ಹತ್ರನೇ ಡೈರೆಕ್ಟಾಗಿದೆ. ನಿಮಗೆ ಬೇಕು ಅಂತ ಅಂದಾಗ ನನಗೆ ಮೇಲ್ ಐಡಿಗೆ ಮೇಲ್ ಹಾಕಿ ನೋಡಿ. PDF 2 PDF ಇದೆ. ಐ ವಿಲ್ ಜಸ್ಟ್ ಸೆಂಡ್ ಇಟ್ ಟು ಯು. ನನ್ನ ಮೇಲ್ ಐಡಿಗೆ ಹಾಕಿದ ತಕ್ಷಣ ನಿಮಗೆ ಬರುತ್ತೆ. ನಾನೇ ನಿಮಗೆ ಕಳಿಸ್ತೀನಿ. ಅದು ಎರಡೂ ನಿಮಗೆ ಡೈರೆಕ್ಟಾಗಿ ನಾನು PDF ಕಳಿಸ್ತೀನಿ. ಯು ಕ್ಯಾನ್ ಚೆಕ್ ಆನ್ ದಟ್. ಓಕೆ, ಲೆಟ್ ಅಸ್ ಗೋ ಬ್ಯಾಕ್. ಓಕೆ, ಇಲ್ಲಿ 10ನೇದು ನೋಡಿ. 10ನೇದು ಬಂದು ಫಸ್ಟ್ ಬಂದು 2 ಸೈಟ್ ಇದೆ. ದೆನ್ ಅಗೇನ್ 5 ಸೈಟ್ ಇದೆ. ನೋಡಿ, ಇಲ್ಲಿ ನಾನು ಹತ್ತಿರದಲ್ಲಿ ತೋರಿಸ್ತೀನಿ. ಫಸ್ಟ್ ಬಂದು 2 ಸೈಟ್ ಇದೆ. ಅಂಜನಾಪುರ ಟೌನ್ಶಿಪ್ ಫಸ್ಟ್ ಬ್ಲಾಕ್ ಅಂಜನಾಪುರ ಟೌನ್ಶಿಪ್ 6th ಬ್ಲಾಕ್ ಅಂಜನಾಪುರ. ಅರ್ಕಾವತಿ ಲೇಔಟ್ 18th ಬ್ಲಾಕ್ ಭೈರತಿ ಖಾನೆ. ಆಯಿತಾ? ಇದು 10ನೇದು ನೋಡಿ, ಇಲ್ಲಿದೆ. ಸೊ ಇದಕ್ಕೆ ಇನಿಷಿಯಲ್ ಬಿಡ್ ಪ್ರೈಸು ಚೇಂಜ್ ಇದೆ, ಬೇರೆ ಇದೆ. ಇದು ಬಿಡ್ ಪ್ರೈಸ್ ನೀವು ನೋಡ್ಕೊಳ್ಳಿ, ಆಮೇಲೆ ಎಲ್ಲ ಒಂದೇ ಅನ್ಕೋಬೇಡಿ. ಓಕೆ, ಬಿಡ್ ಪ್ರೈಸ್ ಬಂದು ಇದು 87,250 ಇದೆ ಸ್ಕ್ವೇರ್ ಮೀಟ್ರಿಗೆ. ಪರ್ ಸ್ಕ್ವೇರ್ ಮೀಟ್ರ್, ಗ್ಯಾಪ್ನ ಇರಲಿ, ಪರ್ ಸ್ಕ್ವೇರ್ ಮೀಟ್ರ್ ಅಂತ ಇದೆ. ಸೊ ಲೆಟ್ ಅಸ್ ಗೋ ಟು ದಿಸ್ ಥಿಂಗ್. 10ನೇದು 107.40 107.40 1154 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ. 1154. ಆಯಿತಾ? ಇವಾಗ ಏನು ಮಾಡಿ, ಇಲ್ಲಿ ಎಷ್ಟು ಅಮೌಂಟ್ ಇದೆ ಅದನ್ನು ನೋಡ್ಕೊಳ್ಳಿ. ಅಮೌಂಟ್ ಬಂದು 87,250. 87,250. ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಳ್ಳಿ. ನಾವು ಕ್ಯಾಲ್ಕುಲೇಟ್ರಲ್ಲಿ ಎಸ್ಕೇಪ್ 11 ಎಷ್ಟದು ಎಷ್ಟೈತೆ ಅಲ್ಲಿ 107. ಹೌದು, 107.40 ಇಂಟು 87,250 ಹಾಕಿದಾಗ ಟೋಟಲ್ ಅಮೌಂಟ್ ಇಲ್ಲಿ ಬರುತ್ತೆ. ಟೋಟಲ್ ಅಮೌಂಟು 93,70,650. ಆಯಿತಾ? ಇದನ್ನು ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ಡಿವೈಡೆಡ್ ಬೈ ಎಷ್ಟಿತ್ತದು? ಡಿವೈಡೆಡ್ ಬೈ ನೋಡಿ, ಅದೇ ಮರ್ತೋಗುತ್ತೆ ನನಗೀಗ. ಟೋಟಲ್ ಬಂದು ಎಷ್ಟು? 93,7650. ಇದು ಹಿಂಗೆ ಇರಲಿ. 107.40 ಇಂಟು 10.75 ಅಂತ ಅಂದರೆ ಇಷ್ಟು 1154. ಇದು ಗ್ಯಾಪ್ನ ಇರಲಿ. ಈಗ 1154 10.7 ಇಂಟು 87,250 ನೋಡಿ. ಇದು ಟೋಟಲ್ ಅಮೌಂಟು ಡಿವೈಡೆಡ್ ಬೈ 1154 ಅಲ್ಲ? ಓಕೆ, 54 ಡಿವೈಡ್ ಮಾಡಿದಾಗ 1 ಸ್ಕ್ವೇರ್ ಫೀಟ್ಗೆ ನಿಮಗೆ 8,120 ರೂಪಾಯಿ ನಿಮಗೆ ಸ್ಕ್ವೇರ್ ಫೀಟಿಗೆ ಬೀಳುತ್ತೆ. ಓಕೆ, ಇದು ವಿಚಾರ. ಸೊ ಆ ಜಾಗಕ್ಕೆ ಹೋಗಿ ನೀವು ನೋಡಬೇಕಾಗತ್ತೆ. ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. 106.88 ಇರೋಂಥದ್ದು. 106.80 ಅಂದರೆ ಕಂಟ್ರೋಲ್ ಹಿಡಿದ್ಬಿಟ್ಟು ನಾನು ಇಂಡೆಕ್ಸ್ ಫಿಂಗರ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಟ್ಯಾಬ್ನ ಓಪನ್ ಮಾಡಿ ಡೈರೆಕ್ಟಾಗೆ ಇಲ್ಲಿ ನಿಮಗೆ ಇಲ್ಲೇ ಬಂತು ನೋಡಿ, ಈ ಜಾಗ ಬಂದಿದೆ. ಇದನ್ನು ನೀವು ಫಿಸಿಕಲಾಗಿ ನೋಡಬೇಕು ಅಂದರೆ ಫಸ್ಟು ಡೈರೆಕ್ಷನ್ ಒತ್ತಿದ ತಕ್ಷಣವೇ ದೆನ್ ಅಗೇನ್ ನಾನಿಲ್ಲಿ ಈಗ ಚೂಸ್ ಮಾಡೋದಕ್ಕೆ ಯಾವುದೋ ಒಂದು ಮೆಜೆಸ್ಟಿಕ್ಕಿಂದನೇ ತೊಗೊಳ್ಳೋಣ. ಓಕೆ, ಮೆಜೆಸ್ಟಿಕ್ಕಿಂದ ತೊಗೊಂಡೆ. ಈಗ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. ಇಲ್ಲಿ ಹತ್ತಿರದ್ದು ಒಂದಿದೆ. ಇದು ಇಷ್ಟೊಂದು ದೂರ ಹೋಗೋಕೆ ಹೋಗಬೇಡಿ. ಇಲ್ಲೊಂದು ಹತ್ತಿರದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮೌಸ್ ತೊಗೊಂಡು ಇನ್ನೂ ಹತ್ತಿರಕ್ಕೆ ಬರುತ್ತೆ. ಸೊ 16.6 ಕಿಲೋಮೀಟರ್ಸ್ 30 ನಿಮಿಷ ಆಗುತ್ತೆ ಈ ಜಾಗಕ್ಕೆ ಮೆಜೆಸ್ಟಿಕ್ಕಿಂದ.
ಸೊ ಲೆಟ್ ಅಸ್ ಗೋ ಟು ದ ಪರ್ಟಿಕ್ಯುಲರ್ ಪ್ಲೇಸ್ ಡೈರೆಕ್ಟಾಗೆ. ನೋಡಿ ಇಲ್ಲಿ ಹೋಗಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ವೈಟ್ ಕಲರ್ ಸರ್ಕಲ್ಸ್ ಬರುತ್ತೆ. ನಿಮಗೆ ವೈಟ್ ಕಲರ್ ಸರ್ಕಲ್ ಬಂತು ಅಂದರೆ ನಿಮಗೆ ಅಲ್ಲಿ ಪೂರ್ತಿ ನೀವು ಕ್ಲೀನಾಗೆ ನೋಡ್ಬೋದು. ಒಂದು ನಿಮಿಷ. ನೋಡಿ ಈ ಜಾಗ ಇದು ಕಾಣ್ತಾ ಇದೆಯಲ್ಲ, ಇದೇ ಜಾಗ. ನೀವು ಕಾರ್ನರಿಂದ ಇದನ್ನು ನೋಡ್ಬೋದು. ನೋಡಿ ಇಲ್ಲಿಂದ ಈ ಕಡೆ ಕಾರ್ನರ್, ಅದು ಈ ಕಾರ್ನರ್, ದಿಸ್ ಇಸ್ ದ ಕಾರ್ನರ್. ಇದನ್ನು ಸ್ವಲ್ಪ ದೂರ ತೊಗೊತೀನಿ, ಕನ್ಫ್ಯೂಸ್ ಆಗೋಬೇಡ. ನೋಡಿ ಈ ಜಾಗ ನೋಡಿ, ನೋಡಿ ಈ ಜಾಗ ಮಾತ್ರ ಗ್ಯಾಪ್ನ ಇರಲಿ. ಇದನ್ನು ಚಿಕ್ಕದು ಮಾಡ್ತೀನಿ. ಓಕೆ, ಆ ಥರ ದಯವಿಟ್ಟು ಒಂದು ಸತಿ ಹೋಗಿ ಫಿಸಿಕಲಾಗಿ ಆ ಜಾಗನ ನೋಡಿದ ನಂತರನೇ ನೀವು ಇಂಟ್ರೆಸ್ಟ್ ಫಾರ್ ಅಪ್ಲಿಕೇಶನ್ ನೀವು ಕೊಡಬೇಕಾಗತ್ತೆ. ಇದನ್ನು ಕ್ಲೋಸ್ ಮಾಡಿದೆ ತಿರ್ಗಾ ಹೇಳ್ತೀನಿ. ನೋಡಿ ಕಮೆನ್ಸ್ಮೆಂಟ್ ಆಫ್ ಈ ಆಕ್ಷನ್ ಬಂದು 1ನೇ ತಾರೀಕು ಸ್ಟಾರ್ಟ್ ಆಗಿರೋಂಥದ್ದು 12ನೇ ತಾರೀಕು ಮುಗಿದೋಗುತ್ತೆ. ಫಸ್ಟ್ ರೌಂಡ್ ಬಂದು 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಬಂದು 41ರಿಂದ 80 ಸೈಟ್ ಬಂದು 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬೇಕಾಗಿರೋವಂಥದ್ದು ನೀವು ಇಂಟ್ರೆಸ್ಟ್ ಅಂದರೆ ಎಕ್ಸ್ಪ್ರೆಸ್ ಅಪ್ಲಿಕೇಶನ್ ಇಂಟ್ರೆಸ್ಟ್ ನೀವು ಹಾಕಬೇಕು ಅಂತ ಅಂದರೆ, ನೀವು ಇಷ್ಟಪಟ್ಟು ನಾನು ಇದನ್ನು ಹಾಕ್ತಾಯಿದ್ದೀನಿ ಅಂತ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನನಗೆ ಇದರಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋವಂಥದ್ದು. ಅದನ್ನು ಕಲಿಬೇಕು ಅಂತ ಅಂದರೆ ಫಸ್ಟು ನೀವು KPP ಪೋರ್ಟಲಲ್ಲಿ ಲಾಗಿನ್ ಆಗೋದು ಹೇಗೆ ಅಂತ ಕಲೀರಿ. ಕಲಿತಾದ ನಂತರ ನೀವು ಇದನ್ನೆಲ್ಲ ಮಾಡ್ಬೋದು. ಓಕೆ, ಇದು ಮೇಯ್ನು. ಜಿಯೋ ಟ್ಯಾಗಿಂಗ್ ಬಿಟ್ಟಿರಲಿಲ್ಲ, ಇವಾಗ ಬಿಟ್ಟಿದ್ದಾರೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ, ಎಲ್ಲ ಸೈಟ್ಗಳ್ನ ನೋಡಿ. 80 ಸೈಟ್ ಇರೋಂಥದ್ದು, 80 ಸೈಟಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ ಆ ಒಂದು ಸೈಟಿಗೆ ಆ ಜಾಗಕ್ಕೆ ಹೆಂಗೆ ಹೋಗೋದು. ಇಲ್ಲಿ 80 ಸೈಟು ಇದೆ, ಟೋಟಲ್ಲು 80 ಸೈಟ್ ಇದೆ. ಸೊ 80 ಸೈಟ್ಗೆ ಈ ಜಾಗದಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಕಂಟ್ರೋಲ್ ಹಿಡಿದ್ಬಿಟ್ಟು ಕ್ಲಿಕ್ ಮಾಡಿ, ಬೆಸ್ಟ್ ಅದು. ಅದೇ ಜಾಗದಲ್ಲಿ ಓಪನ್ ಮಾಡಿದ್ರೆ ತಿರ್ಗಾ ನೀವು ನೋಡೋದಕ್ಕೆ ಬ್ಯಾಕ್ ಹೋಗಬೇಕಾಗತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಈ ಸೈಟ್ಗಳ್ನ ಒಂದು ಸತಿ ಕರೆಕ್ಟಾಗಿ ನೋಡಿ. ನಿಮಗೆ ಅದ್ರದ್ದು ಪೂರ್ತಿ ನಿಮಗೆ PDF ಬೇಕು ಅಂತ ಅಂದರೆ ನನ್ನ ಮೇಲ್ IDಗೆ ನಮಸ್ತೆ ಅಂತ ಹಾಕಿ ಎಲ್ಲ ಡೀಟೇಲ್ಸು ನಾನೇ ಡೈರೆಕ್ಟಾಗಿ ಕಳಿಸ್ತೀನಿ. ಓಕೆ, ಇಷ್ಟು ಹೇಳ್ತಾ ಮುಗಿಸ್ತೀನಿ. ಏನಾದರೂ ವಿಚಾರಗಳಿದ್ದರೆ ನನಗೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬ್ರಾಗಿದ್ದರೆ ದಯವಿಟ್ಟು ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆ ಇರಲಿ. ಇಷ್ಟು ಹೇಳ್ತಾ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.